ಎಲ್ಲರಿಗೂ ನಮಸ್ಕಾರ. ವೀಡಿಯೋಸ್ ಮಾಡಿ ತುಂಬ ದಿನಗಳಾಯಿತು, ಆದರೆ ಯಾರು ಕೂಡ ಯಾಕಪ್ಪ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಒಬ್ಬರು ಕೂಡ ಕೇಳಿಲ್ಲ. ಪರವಾಗಿಲ್ಲ, ಯಾಕಂದರೆ ನಮಗಿರೋದೇ 180 ಸಬ್ಸ್ಕ್ರೈಬರ್ಸ್ ಅಷ್ಟೇ. ಇನ್ನು ಮುಂದೆ ವೀಡಿಯೋಸ್ ಆದರೆ ತುಂಬಾ ಬರುತ್ತೆ. ನಿಮ್ಗೆ ಬೇಕಾಗಿರೋ ಕಂಟೆಂಟ್ ನಾನು ಕೊಡ್ತೀನಿ. ನಮ್ಗೆ ಬೇಕಾಗಿರೋ ಕಂಟೆಂಟ್ ಅಂದರೆ ಲೈಕ್ಸು ಸಬ್ಸ್ಕ್ರೈಬರ್ಸು ನೀವು ಕೊಡಬೇಕು. ಅದೇ ಲೈಕ್ಸು ಸಬ್ಸ್ಕ್ರೈಬರ್ಸು ನೀವು ಕೊಟ್ಟರೆ ನಿಮಗೆ ನಾನು ಎಂಥ ಕಂಟೆಂಟ್ ಆದರೂ ತೋರಿಸ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನ್ನಡದಲ್ಲಿ ಇಂತಹ ಕಂಟೆಂಟ್ ಎಲ್ಲಿ ಕೂಡ ನಿಮ್ಗೆ ಸಿಗೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ವೀಡಿಯೋಗೆ ಲೈಕ್ ಮಾಡಿಕೊಂಡು. ಈ ವಿಡಿಯೋ ಏನಂದರೆ ಹೇಳ್ತೀನಿ ನೋಡಿ. ಈ ವಿಡಿಯೋದಲ್ಲಿ ನಾವು ಒಂದು ರಿಮೋಟ್ ಕಂಟ್ರೋಲರ್ ಸ್ವಿಚ್ಚನ್ನು ರೆಡಿ ಮಾಡ್ತಾಯಿದ್ದೀವಿ. ರಿಮೋಟಿಂದ ಒಂದು ಸ್ವಿಚ್ಚನ್ನು ಆನು ಆಫ್ ಮಾಡ್ಬೋದು. ಅದು ಮದರ್ ಬೋರ್ಡ್ ಅಂದರೆ ಅದರ ಬೋರ್ಡ್ ಅಂದರೆ ಇದೇ ಒಂದು ಸ್ವಿಚ್. ಇವಾಗ ರಿಮೋಟಿಂದ ಕಂಟ್ರೋಲ್ ಮಾಡ್ಬೋದು ಇದರಲ್ಲಿ. ಇದಕ್ಕೆ ಇನ್ಪುಟ್ 5 ವೋಲ್ಟ್ಸ್ ಕೊಡಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಒಂದು ಕೇಬಲ್ ಆದರೆ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೀವು 5 ವೋಲ್ಟ್ಸ್ SMP ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ AC ಆನ್ ಟರ್ಮಿನಲ್ಸ್ ಕೊಡೋದಿಲ್ಲಿ, ಆ ಸ್ವಿಚ್ಗಿರೋ ಟರ್ಮಿನಲ್ಸ್ ಇಲ್ಲಿ ಹಾಕೋದು. ಆವಾಗ ನಾವು ರಿಮೋಟಿಂದ ಇಲ್ಲಿ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ಹೇಳಿದ್ದೀನಿ ತಾನೇ, ಕನ್ನಡದಲ್ಲಿ ಇಂಥ ಕಂಟೆಂಟ್ ನಿಮಗಂತೂ ಎಲ್ಲಿ ಸಿಗೋದಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ವಿಡಿಯೋಗೆ 50 ಲೈಕ್ಸ್ ಟಾರ್ಗೆಟ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಸ್ಟಾರ್ಟ್ ಮಾಡೋಣ ಬನ್ನಿ. 2000 years later. ಗೈಸ್, PCB ಬಂದು ಇದೆ ನೋಡಿ. ಇದು 2 ಲೇಯರ್ಸ್ PCB. ಈ PCB ಎಲ್ಲಿಂದ ತೊಗೊಂಡ್ರು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಬೇಡಿ, ಯಾಕಂದರೆ ಅದು ನನಗೂ ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ನಾನು ಈ ವಿಡಿಯೋಗೆ 50 ಲೈಕ್ಸ್ ಮಾಡಿ, ಆವಾಗ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ನಮ್ಗೆ ಬೇಕಾಗಿರೋ ಕಾಂಪೋನೆಂಟ್ಸ್ ಎಲ್ಲ ಒಂದು ಈ PCB ಮತ್ತು ಒಂದು 5 ವೋಲ್ಟ್ಸ್ ರಿಲೇ, ಮತ್ತು ಒಂದು 4017 IC, ಮತ್ತು ಕನೆಕ್ಟರ್ ಬ್ಲಾಕ್ ಅಂತ ಹೇಳ್ಬಿಟ್ಟಿದ್ರೆ ಹೆಸರು. ಆ್ಯಂಡ್ ಇದು ಒಂದು LED 5 ವೋಲ್ಟ್ಸ್ LED, ಒಂದು BC547 ಟ್ರಾನ್ಸಿಸ್ಟರ್, ಒಂದು 4.7 ಮೈಕ್ರೋ ಫ್ಯಾರಿಡ್ ಕೆಪಾಸಿಟರ್, ಒಂದು 5 ವೋಲ್ಟ್ಸ್ದು. ಆ್ಯಂಡ್ 1K ರೆಸಿಸ್ಟರ್ 22K, ಒಂದು 330K, ಒಂದು IR ಸೆನ್ಸರು ಅಷ್ಟೇ. ಮತ್ತು ಒಂದು ಡಯೋಡು IN4007 ಡಯೋಡ್ ಒಂದು. ಇದೆಲ್ಲ ತಗೊಂಡು ನೀವು ಈ ಎಕ್ಸ್ಪೆರಿಮೆಂಟ್ ಕಂಪ್ಲೀಟಾಗಿ ಮಾಡ್ಬೋದು. ಆ್ಯಂಡ್ ಇದೆಲ್ಲ ಈ ಕಾಂಪೋನೆಂಟ್ಸ್ ಎಲ್ಲ ನಾನು ಪರ್ಚೇಸ್ ಮಾಡಿಲ್ಲ, ಎಲ್ಲ ಓಲ್ಡ್ PCB ಬೋರ್ಡಿಂದ ಡಿಸಾಲ್ಡ್ರಿಂಗ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡಿ, ಎಲ್ಲ ಕಂಪ್ಲೀಟ್ ಮಾಡಿಬಿಡ್ತೀನಿ ಇವಾಗ. ಅಂದರೆ ಫಸ್ಟು PCBಗೆ ನಾವು ಅದನ್ನು ಹೋಲ್ಸಲ್ಗೆ ಆಗಬೇಕು, ಇನ್ಸರ್ಟ್ ಮಾಡಬೇಕಷ್ಟು. ವಿಡಿಯೋ ಸ್ವಲ್ಪ ಸ್ಪೀಡ್ ಇದೆ, ಅದ್ರ ಮೇಲೆ ಹಾಕಿರ್ತಾರೆ ಇದು ಇಲ್ಲಿ ಇದೇ ಹಾಕಬೇಕು ಅಂತ. 22K ರೆಜಿಸ್ಟರ್ ಅಂದರೆ ಅದ್ರ ಮೇಲೆ ಹಾಕಿರ್ತಾರೆ, PCB ಮೇಲೆ ನೋಡ್ಬೋದು ನೀವು. ಸಿಂಪಲ್ಲಾಗಿ ಮಾಡ್ಬೋದು ಎಕ್ಸ್ಪೆರಿಮೆಂಟು. ಆದರೆ ಈ PCB ಎಲ್ಲಿಂದ ಬಂತ ಹೇಳ್ಬಿಟ್ಟು ಹೇಳ್ದಲ್ಲ, ಒಂದು 50 ಲೈಕ್ಸ್ ಇದಕ್ಕೆ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ PCB ಎಲ್ಲಿಂದ ತಗೊಂಡು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಆ್ಯಂಡ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲ ಹೊಸದಲ್ಲ ಕಾಂಪೋನೆಂಟ್ಸು, ಅದಕ್ಕೆ ಸ್ವಲ್ಪ ಸಾಲ್ಡ್ರಿಂಗ್ ಮಾಡೋಕ್ಕೆ, ಫಿಕ್ಸ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಏನು ಅನ್ಕೋಬೇಡಿ. ಹೊಸದಾದರೆ ಬೇಗ ಮಾಡ್ತೀವಿ. ಡಯೋಡ್ ಕೂಡ ಆಗಿಬಿಡ್ತಾಯಿದ್ದೀನಿ. BC547 ಟ್ರಾನ್ಸಿಸ್ಟರ್ ಇದು. ಮತ್ತು ಇದು IC ನೋಡಿ, ಇಲ್ಲಿ ನಾಚ್ ಇರುತ್ತೆ, ಆ ನಾಚ್ ನೋಡ್ಕೊಂಡಂಗೆ ಆಗಬೇಕು ಇದು. ಹಂಗೆ ಆಗಿಬಿಟ್ರೆ, ನೀವು ಉಲ್ಟಾ ಆಗಿಬಿಟ್ರೆ ಮತ್ತೆ ಅದು ವರ್ಕ್ ಆಗೋಲ್ಲ, PCB ಸುಟ್ಟೋಗುತ್ತೆ ಆವಾಗ. 5 ವೋಲ್ಟ್ಸ್ ರಿಲೇ ಅಷ್ಟೇ. ಇವಾಗೆಲ್ಲ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಎಲ್ಲ ಸಾಲ್ಡ್ರಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋ ಆನ್ ಮಾಡ್ತೀನಿ. ಸಾಲ್ಡ್ರಿಂಗ್ ಕೂಡ ಡ್ರೈ ಸಾಲ್ಡ್ರ್ ಮಾಡ್ದಿರ ಚೆನ್ನಾಗಿ ಮಾಡ್ಕೋಬೇಕು. ಡ್ರೈ ಸಾಲ್ಡ್ ಮಾಡಿದ್ರೆ ಆವಾಗ ನಮಗೆ ಅದು ಕಂಡಕ್ಟ್ ಆಗೋಲ್ಲ, ವೋಲ್ಟೇಜ್ ಅನ್ನೋದು. ಲೆಡ್ ಅನ್ನೋದು ಸ್ವಲ್ಪ ಜಾಸ್ತಿನೇ ಆಗಬೇಕು. ನಿಮಗೆ ಎಂಥ ಕಂಟೆಂಟ್ ಬೇಕಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ, ನಾನು ಅಂಥ ಕಂಟೆಂಟೇ ನಿಮ್ಗೆ ಕೊಡ್ತೀನಿ.
ನೋಡ್ಕೊಳ್ಳಿ ಸಾಲ್ಡ್ರಿಂಗ್ ಎಲ್ಲ ಹೆಂಗೆ ಮಾಡ್ತಾಯಿದ್ದೀನಿ ಅಂತ. ನೀಟಾಗಿ ನಿಧಾನಕ್ಕಾಗಿ ಸಾಲ್ಡ್ರಿಂಗ್ ಮಾಡ್ಕೋಬೇಕು. ಮತ್ತು ಕಾಂಪೊನೆಂಟ್ಸ್ ಏನಾದರೂ ಡಯೋಡು ಮತ್ತು LED IR ಸೆನ್ಸರ್ ರಿವರ್ಸ್ ಆಗಿದ್ರೆ ಅದು ವರ್ಕ್ ಆಗೋಲ್ಲ. ಅದಕ್ಕೆ ಡಯೋಡ್ಗೆ ಆ್ಯನೋಡ್ ಕ್ಯಾಥೋಡ್ ಅಂತ ಪೊಲಾರಿಟೀಸ್ ಇರುತ್ತೆ, LEDಗೆ ಪ್ಲಸ್ಸು ಮೈನಸ್ಸು ಅಂತ ಪೊಲಾರಿಟೀಸ್ ಇರುತ್ತೆ. ಎಲ್ಲ ನೋಡಿಕೊಂಡು ಚೆನ್ನಾಗಿ ಆಗಬೇಕು. ನೋಡಿ ಕಂಪ್ಲೀಟ್ ಆಗೋಯಿತು. ಇಷ್ಟೇ. ಈ ಬೋರ್ಡಿಂದ ನಾವು ಆನ್ ಆಫ್ ಸ್ವಿಚ್ಚು ರಿಮೋಟ್ ಕಂಟ್ರೋಲಿಂದ ಮಾಡ್ಬೋದು. ರಿಮೋಟಿಂದ ಆನ್ ಆಫು ಕಂಟ್ರೋಲ್ ಮಾಡ್ಬೋದು ಸ್ವಿಚ್ ಥರ. ಡಯಾಗ್ರಾಮ್ ಬೇಕಾಗಿಲ್ಲ, ಯಾಕಂದರೆ ಅದು PCB ಅಲ್ಲ. ನೋಡಿ ಸಾಲ್ಡ್ರಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದೀನೋ. ಚೆನ್ನಾಗಿ ಕಾಣಿಸ್ತಾಯಿಲ್ಲ. ಎಸ್, ಕಂಪ್ಲೀಟ್ ಆಗೋಯಿತು. ಇವಾಗ ಏನಂದರೆ ಇಲ್ಲಿ AC ಇನ್ಪುಟ್ಟು, ACನೇ ಅಲ್ಲ, ರಿಲೇಗೆ AC ಆದರೂ ಕೊಡ್ಬೋದು, DC ಆದರೂ ಕೊಡ್ಬೋದು. ಅದು ಒಂದು ಒಳಗಡೆ ರಿಲೇ ಒಳಗಡೆ ಒಂದು ವೈರ್ ಇದ್ದಂಗೆ ಆನ್ ಆಫ್ ಸ್ವಿಚ್ಚು ಅಷ್ಟೇ. ಒಂದು ಸಲ ಚೆಕ್ ಮಾಡೋಣ ಬನ್ನಿ. ಇಲ್ಲಿ 5 ವೋಲ್ಟ್ಸ್ ಕೊಡಬೇಕು ಇದಕ್ಕೆ ಇನ್ಪುಟ್ಟು. ಆ ರಿಲೇ ವರ್ಕ್ ಆಗಬೇಕಂದ್ರೆ 5 ವೋಲ್ಟ್ಸ್ ಕೊಟ್ಟರೆ ವರ್ಕ್ ಆಗೋದು. ಅದಕ್ಕೆ ನಾನು USB ಕೇಬಲ್ ಒಂದು ತಗೊಂಡು ಅದನ್ನು ಕಟ್ ಮಾಡಿಕೊಂಡು ಅಲ್ಲಿ ಸಾಲ್ಡ್ರಿಂಗ್ ಮಾಡ್ತಾಯಿದ್ದೀನಿ. 5 ವೋಲ್ಟ್ಸ್ ರಿಲೇ 5 ವೋಲ್ಟ್ಸ್ ಕೊಡೋಕ್ಕೆ. ನೀವು ಬೇಕಾದರೆ ಯಾವುದಾದ್ರೂ ಒಂದು SMP ತಗೊಂಡು 5 ವೋಲ್ಟ್ಸ್ದು ಅದರಲ್ಲೇ ಸಾಲ್ಡ್ರಿಂಗ್ ಮಾಡ್ಬೋದು ಪರ್ಮನೆಂಟಾಗಿ. ನಿಮಗೆ ಹೆಂಗೆ ಬೇಕಾದರೂ ಮಾಡ್ಕೊಬೋದು ನೀವು. ನೋಡ್ಕೊಳ್ಳಿ, ನೋಡಿ ಅಲ್ಲಿ ಪ್ಲಸ್ಸು ಮೈನಸ್ ಇರುತ್ತೆ. ಪ್ಲಸ್ಸುದು ಮೈನಸ್ಗೆ, ಮೈನಸ್ಸು ಪ್ಲಸ್ಗೆ ಆಗಬಾರ್ದು. ಇಲ್ಲಿವಾಗ ನಾನು 5 ವೋಲ್ಟ್ಸ್ ಕೊಡ್ತೀನಿ. ಇಲ್ಲಿ ಸ್ವಲ್ಪ ಈ ಬ್ಯಾಟ್ರಿಯಿಂದ 5 ವೋಲ್ಟ್ಸ್ ಕೊಡ್ತೀನಿ ನಾನು. ಇದರಲ್ಲಿ USB ಟೈಪ್ ಎ ಫಿಮೇಲ್ ಪೋರ್ಟ್ ಇದೆ. ನಮ್ಮ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ನಾನು ಮಾಡ್ಕೊಂಡಿರೋದು ಇದು. 12 ವೋಲ್ಟ್ಸ್ ಔಟ್ಪುಟ್ ಕೂಡ ತೊಗೋಬೋದು ಬ್ಯಾಟ್ರಿಯಿಂದ. ನೋಡ್ಕೊಳ್ಳಿ, ಇವಾಗ ಆನ್ ಆಗುತ್ತೆ. ನೋಡಿ LED ಆನ್ ಆಯಿತು. ನೋಡಿ ಇವಾಗ ಆನ್ ಆಯ್ತು. ನೋಡಿ ಕಾಣಿಸ್ತಾ ಇದೆಯಾ? ರೆಡ್ ಲೈಟ್ ಆನ್ ಆಗಿದೆ. ಮತ್ತೆ ಆಫ್ ಮಾಡಿಬಿಟ್ಟು ಆನ್ ಮಾಡಿದ್ರೆ ಆನ್ ಆಗ್ತಾಯಿದೆ. ರಿಮೋಟ್ ತಗೊಂಡು ಇವಾಗ ಆಫ್ ಮಾಡ್ತೀನಿ. ನೋಡಿ ನೋಡಿ ಆನ್ ಆಗ್ತಾಯಿದೆ. ಕರೆಕ್ಟಾಗಿದೆ, ಸರ್ಕ್ಯೂಟ್ ಎಲ್ಲ ಕರೆಕ್ಟಾಗಿದೆ. ಇವಾಗ ರಿಲೇ ಆ್ಯಕ್ಟಿವೇಟ್ ಆಗ್ತಾಯಿದೆ. ನೋಡಿ ರಿಮೋಟ್ ನೀವು ಯಾವುದಾದ್ರೂ ತಗೋಬೋದು. ಅದಕ್ಕೆ IR ಸೆನ್ಸರ್ ರಿಸೀವ್ ಮಾಡ್ಕೋತಾರ ರಿಮೋಟ್ ಯಾವುದಾದ್ರೂ ತಗೋಬೋದು. ಮೊಬೈಲಿಂದ ಕೂಡ ಕಂಟ್ರೋಲ್ ಮಾಡ್ಬೋದು. ನೋಡಿ ಆನ್ ಆಫ್ ಆಗ್ತಾಯಿದೆ. ನೋಡಿ ಪ್ರೆಸ್ ಮಾಡ್ತಾಯಿದ್ರೆ ಆನ್ ಆಗ್ತಾಯಿದೆ, ಮತ್ತು ಅದನ್ನೇ ಪ್ರೆಸ್ ಮಾಡ್ತಾಯಿದ್ರೆ ಆಫ್ ಆಗ್ತಾಯಿದೆ. ಇಲ್ಲಿ ಇವಾಗ AC ಕೊಡ್ಬೋದು. ACನೇ ಅಲ್ಲ, ನೋಡಿ ಇಲ್ಲಿ ನೋಡಿ ಒಂದು ಸಿಂಪಲ್ಲಾಗಿ ಒಂದು ಡಯಾಗ್ರಾಮ್ ಮಾಡಿದ್ದೀನಿ. ಇಲ್ಲಿ ಇವಾಗ ಪ್ಲಸ್ಸುದು ಡೈರೆಕ್ಟಾಗಿ ಕೊಟ್ಬಿಟ್ಟು ಮೈನಸ್ಸು ಜಾಯಿಂಟ್ ಮಾಡಬೇಕು. ಇಲ್ಲಿ ನೋಡಿ ಲೈಟ್ ಬೀಳ್ತಾಯಿದೆ, ತೆಗೆದುಬಿಟ್ರೆ ಆಫ್ ಆಗ್ತಾಯಿದೆ, ಬೀಳ್ತಾಯಿದೆ, ಆಫ್ ಆಗ್ತಾಯಿದೆ. ಇಲ್ಲಿ ಇವಾಗ ನಾವು ಸ್ವಿಚ್ ಥರ ಆ ಸರ್ಕ್ಯೂಟನ್ನು ಇಲ್ಲಿ ಫಿಕ್ಸ್ ಮಾಡೋಣ. ಇವಾಗ ಇದು ಈ ಟರ್ಮಿನಲ್ ಬ್ಲಾಕ್ ಇದೆಯಲ್ಲ, ಇದರಲ್ಲಿ ಈ 2 ವೈರ್ಸು ನಾನು ಫಿಕ್ಸ್ ಮಾಡ್ತೀನಿ. ಏನು ಅನ್ಕೋಬೇಡಿ, ಗಂಟಲಲ್ಲಿ ಕಿಚ್ಚಾಗಿದೆ. ಮತ್ತು ನೀವು IPL ಟೀಮಲ್ಲಿ ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ ಕಾಮೆಂಟ್ ಮಾಡಿ. ನಿಮಗೆ ಇಲ್ಲಿ AC ಕೊಡ್ಬೋದು ಅಂತ ಹೇಳನಲ್ಲ, ಲಾಸ್ಟಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಆದರೆ ನಮ್ಮ ಹತ್ರ ಇದೆ. ರಾತ್ರಿ 12 ಗಂಟೆ ಆಗಿದೆ ಇವಾಗ. ಅದಕ್ಕೆ ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಇಲ್ಲಿ AC ಕೂಡ ಕನೆಕ್ಟ್ ಮಾಡ್ಬೋದು ಅಂತ. ACನೇ ಅಲ್ಲ, DCನೇ ಅಲ್ಲ, ಯಾವುದಾದ್ರೂ ಇಲ್ಲಿ ಕೊಡ್ಬೋದು ನಾವು. ನೋಡಿ ಸರ್ಕ್ಯೂಟ್ ಆದರೆ ಕಂಪ್ಲೀಟ್ ಆಗೋಯಿತು. ಕಾಣಿಸ್ತಾ ಇದೆಯಲ್ಲ, ಸರ್ಕ್ಯೂಟ್ ಕಂಪ್ಲೀಟ್ ಆಗೋಯಿತು. ಇವಾಗ ಇಲ್ಲಿ ಅಲ್ಲಿ ಜಾಯಿಂಟ್ ಮಾಡಿದ್ರೆ ಲೈಟ್ ಬೀಳುತ್ತೆ. ಇವಾಗ ನಾನು ಅದಕ್ಕೆ 5 ವೋಲ್ಟ್ಸ್ ಕೊಟ್ಬಿಟ್ಟು ಸರ್ಕ್ಯೂಟ್ಗೆ ರಿಮೋಟಿಂದ ಕಂಟ್ರೋಲ್ ಮಾಡ್ತೀನಿ. ನೋಡಿ ಲೈಟು ಇಲ್ಲ, ಝೂಮ್ ಔಟ್ ಮಾಡ್ತೀನಿ. ಹಿಂಗೆ ಬಂದು ಅಲ್ಲಿ ಜಾಯಿಂಟ್ ಆಗಿಬಿಟ್ಟು ಲೈಟ್ಗೆ ಕರೆಂಟ್ ಬಂದರೆ, ವೋಲ್ಟೇಜ್ ಅನ್ನೋದು ಬಂದರೆ ಲೈಟ್ ಆನ್ ಆಗುತ್ತೆ. ಇವಾಗ ನೋಡಿ ಅದು ಆಟೋಮೆಟಿಕ್ಕಾಗಿ ಫಸ್ಟಲ್ಲಿ ಆನ್ ಆಗುತ್ತೆ, ಮತ್ತು ರಿಮೋಟಿಂದ ಕಂಟ್ರೋಲ್ ಮಾಡಿದ್ರೆ ಆಫ್ ಆಗುತ್ತೆ. ಗೈಸ್ ಇವಾಗ ಆಫ್ ಮಾಡ್ತೀನಿ, ಆಫ್ ಆಯಿತು. ಆನ್ ಮಾಡ್ತೀನಿ, ಆನ್ ಆಯಿತು. ನೋಡಿ
ಆ್ಯಂಡ್ ಇವಾಗ ಏನಂದರೆ ನಮ್ಮ ಹತ್ರ 2 ರಿಮೋಟ್ಸ್ ಇದೆ. ಒಂದು RGB LED ಕಂಟ್ರೋಲರ್ ರಿಮೋಟು, ಇನ್ನೊಂದು ಬ್ಲೂಟೂತ್ ಆಂಪ್ಲಿಫೈರ್ ರಿಮೋಟು. ಇವಾಗ ಏನಂದರೆ ಈ 2 ರಿಮೋಟಿಂದ ಕೂಡ ಇದು ನಮಗೆ ಆನ್ಸರ್ ಕೊಡುತ್ತೆ, ಅಂದರೆ ರಿಸೀವ್ ಮಾಡಿಕೊಳ್ಳುತ್ತೆ ಈ IR ಸೆನ್ಸರ್. TV ರಿಮೋಟಿಂದ ಕೂಡ ಈ IR ಸೆನ್ಸರ್ ರಿಸೀವ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಆವಾಗ ರಿಲೇ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ, ಈ ಕಡೆ ಆ ಕಡೆ ಸ್ವಿಚ್ಚಿಂಗ್ ಆಗುತ್ತೆ, ಆವಾಗ ಲೈಟು ಆನು ಆಫ್ ಆಗುತ್ತೆ. ಸರ್ಕ್ಯೂಟ್ ಎಲ್ಲ ಇಷ್ಟೇ. ಇಲ್ಲಿ AC ಕೂಡ ಕೊಡ್ಬೋದು ನಾವು. ಇವಾಗ ಆನ್ ಮಾಡ್ತೀನಿ ನೋಡಿ. ಮೈಕು ಆ ರಿಲೇ ಹತ್ರ ಇಕ್ತೀನಿ ನಾನು, ಬ್ಲೂ ಕಲರ್ ರಿಲೇ, ಅದನ್ನು ರಿಲೇ ಅಂತೀವಿ. ಇದು ಇಲ್ಲಿ ಇಕ್ತೀನಿ ನೋಡಿ. ಕೆಲಸ ಇದೆಯಲ್ಲ ನೋಡಿ, ಎಷ್ಟು ಚೆನ್ನಾಗಿ 2 ರಿಮೋಟ್ಸಿಂದ ಕೂಡ ನಾವು ವೇರಿ ಮಾಡ್ಬೋದು. ಆ್ಯಂಡ್ TV ರಿಮೋಟಿಂದ ಕೂಡ ವೇರಿ ಮಾಡ್ಬೋದು, ಅಂದರೆ ಕಂಟ್ರೋಲ್ ಮಾಡ್ಬೋದು TV ರಿಮೋಟಿಂದ ಕೂಡ. ಆ್ಯಂಡ್ ಇಂಥ ಕಂಟೆಂಟ್ ನಿಮಗೆ ಎಲ್ಲಿ ಸಿಗಲ್ಲ ಕನ್ನಡದಲ್ಲಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿ. ನಿಮಗೆ ಬೇಕಾಗಿರೋ ಕಂಟೆಂಟ್ ನಾನು ತೋರಿಸ್ತೀನಿ. ಇವಾಗ ಕರೆಕ್ಟಾಗಿದೆ. ಆ್ಯಂಡ್ ಇವಾಗ ಏನಂದರೆ AC ಗೆ ಇದನ್ನು ಫಿಕ್ಸ್ ಮಾಡಬೇಕಷ್ಟೇ ನಾವು, ಸರ್ಕ್ಯೂಟ್ ಇಲ್ಲೇ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.